ಕಲ್ತಿದ್ದು. ಫಸ್ಟ್ ಇಯರ್ ಎಲ್ಲಾರ್ದು ಫೇವ್ರೇಟ್. ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ. ಬ್ಯಾಚ್ ನಾಗ ಇಷ್ಟು ಉಡಾಳದಾರ ಅಂದ್ರ ಅಷ್ಟು ಉಡಾಳದಾರ, ಅಷ್ಟು ಉಡಾಳದಾರಲ್ಲ ಅಷ್ಟು ಒಳ್ಳೆಯವರು ಅದಾರ. ಲೈಕ್ ಐ ನೋ. ಆಮೇಲೆ ಈಗ ನೋಡಿ ನಮ್ ಫ್ರೆಂಡ್ಸ್ ದಾಗ ಆಕ್ಸಿಡೆಂಟ್ ಆಗಿತ್ತು ನಮ್ಮ ವೆಂಕಟೇಶನ್ ಅಂತ ಹೇಳಿದ್ವಲ್ಲ, ಒಬ್ರು ಇಬ್ರಲ್ಲ ಎಲ್ಲಾರು ನಮ್ ಕ್ಲಾಸ್ದವ್ರು ಆಲ್ಮೋಸ್ಟ್ ಎಲ್ಲ ರೋಡ್ ಬಂದ್ರು. ಒಬ್ರು ಯಾರು ಅಡ್ಮಿಟ್ ಆಗ್ಲಿ, ಇವನ್ ಅವ ಜಸ್ಟ್ ಒಂದ್ ½ ಅಡ್ಮಿಟ್ ಆಗ್ಲಿ. ಶಶಾಂಕ್ ಅಷ್ಟು ಸಲ ಬಿದ್ದಿದ್ದ, ಅಡ್ಮಿಟ್ ಆಗಿದ್ದ, ಎಲ್ಲಾರು ಬರುದು, ಎಲ್ಲಾರು ನೋಡುದು. ಅದು ಒಂದ್ ವಿಷಯದಾಗ ನಾ ಬಹಳ ಮೆಚ್ತೀನಿ ನಮ್ ಕ್ಲಾಸಿಗೆ. ಯಾರಿಗೂ ಹಿಂಗ್ ಬಿಟ್ಕೊಡುದಿಲ್ಲ, ಏನಿಲ್ಲ. ಒಬ್ಬರಿಗೆ ಏನಾರ ಆತಿಲ್ಲ ಅವನ ಜೊತೆ ಎಷ್ಟೋ ವೈರತ್ವ ಇರ್ಲಿ, ಲೈಕ್ ದಿ ಬೆಸ್ಟ್. ಏನೋ ಆಗ್ಲಿ ಒಂದ್ ಮನುಷ್ಯಾಗ ಇಷ್ಟ ಕಷ್ಟ ಐತಿ ಅಂತಂದ್ರೆ ಹಿಂಸರಂಗಿಲ್ಲ, ಹೆಲ್ಪ್ ಮಾಡೇ ತೀರ್ತಾರ. ಅದೊಂದು ನಮ್ ಕ್ಲಾಸಿಂದ ಬೆಸ್ಟ್. ಲಫಡಾಗಿರಿ ಒಳಗಂದ್ರು ಹೈಯೆಸ್ಟ್ ಲೆವೆಲ್ ನಮ್ದು ಈಕ್ವಾಲಿಟಿ. ನೈಟ್ ಏನಾದ್ರು ಸಮ್ ಬ್ಯಾಡ್ ಇನ್ಸಿಡೆಂಟ್ ಆಗ್ಲಿ ಏನೋ ಆಗ್ಲಿ ಫಸ್ಟ್ ನೆನ್ಪು ಬರೋದು ಬಸವರಾಜ್ ಸರ್ ಗಳು. ಅದ್ಯಾರಿಗೂ ಗೊತ್ತೈತಿ. ನನಗಂತೂ ಆಲ್ವೇಸ್ ಉದ್ದಾರ್ ಸರ್ ನೆನಪು. ಹೆಲ್ಪಿಂಗ್ ಹ್ಯಾಂಡ್ ಅಂತ ಅವರ ನೆನಪು ಬರ್ತಾರ. ಫಸ್ಟ್ ಬನ್ನಿಗೋಸ್ಕರದಿಂದ ಏನ್ ಪೇಷನ್ಸ್ ಅಂದ್ರನ ನಮ್ಗ ಅವ್ರ ಕಡೆ ಕಲಿಯಾತೀವಿ, ಅವ್ರ ಇದ್ದಲ್ಲಿ ಅದೀವಿ. ಲೈಕ್ ವಿ ಆರ್ ಬ್ಲೆಸ್ಡ್ ಮೋರ್ ದನ್ ದಟ್. ಬೇರೆ ಏನ್ ಕಲೀಲಿ ಬಿಡ್ಲಿ ಅವ್ರ ಕಡೆ ಅಂದ್ರೆ ಅದ್ರ ಪೇಷನ್ಸ್ ಮಾತ್ರ ಕಲ್ಕೋಬೇಕು. ಅವ್ರ ಕಡೆ ಇದ್ದಿದ್ದ ಪೇಷನ್ಸ್ ಅಲ್ಟಿಮೇಟ್. ಅದು ನನ್ನ ಕಡೆ 0% ಐತದಷ್ಟು. ಸೇಮ್ ನಂಗಂತೂ ಪೇಷನ್ಸ್ ಇಲ್ಲೇ ಇಲ್ಲ, ಒಟ್ಟ ಇಲ್ಲ ಪೇಷನ್ಸ್. ಅವ್ರ ಪೇಷನ್ಸ್ ಮೇನ್, ಅವ್ರ ಪೇಷನ್ಸ್ ನೋಡುದು, ಮಾತಾಡುದು ಬೆಸ್ಟ್ ಬೆಸ್ಟ್ ಬೆಸ್ಟ್. ಅವ್ರ ಕ್ಲಾಸ್ ಹೇಳಕತ್ರು ನಾವು ಹೆದರಿಕೆ ಬರ್ತಿದ್ ಕುಂದಿರ್ತಿದ್ವಿ ನಾವೆಲ್ಲರೂ ನೆಟ್ಟಗ. ಸರ್ ಅಷ್ಟ್ ಚಂದ ಹೇಳ್ತಿದ್ರಿ ಕ್ಲಾಸ್. ಪೇಷನ್ಸ್, ಸಿಂಪ್ಲಿಸಿಟಿ, ಸರ್ ನಿಮ್ ಸಿನ್ಸಿಯರಿಟಿ, ಸರ್ ನಿಮ್ ಕಮಿಟ್ಮೆಂಟ್. ಮ್ಯಾಮ್ ನೀವ್ರಿ? ಲೈಕ್ ಅವ್ರ ಯಾವ್ದನ್ನು ಈಸಿಯಾಗಿ ತಗೊಳಲ್ಲ, ಎಲ್ಲದನ್ನು ಕಲಿಬೇಕು ಅನ್ನೋ ದೃಷ್ಟಿಯಿಂದಾನೇ ತಗೋತಾರ. ಸರಿ ಸರ್ ನಿಮ್ಮದು? ಸರ್ದ ಕಂಪ್ಲೀಟ್ ಮೈಂಡ್ ಸೆಟ್ ಒಂದೇ ಇಂದಂತಿಲ್ಲ, ಕಂಪ್ಲೀಟ್ ಮೈಂಡ್ ಸೆಟ್ ಅವ್ರದ್ದು ಆಟಿಟ್ಯೂಡ್ ಏನು ಅವ್ರದ್ದು ಡೆಡಿಕೇಶನ್. ಈ ವಯಸ್ಸೊಳಗು ಸರ್ ನಮ್ಗೆಲ್ಲರಿಗೂ ಇನ್ಸ್ಪಿರೇಷನ್ ಆಗೋ ರೇಂಜಿಗೆ ಡೆಡಿಕೇಶನ್. ಸರ್ದು ಸಿಂಪ್ಲಿಸಿಟಿ ಮತ್ತೆ ಡೆಡಿಕೇಶನ್ ಬಹಳ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದಾಗ ಏನು ಗೊತ್ತಿರ್ಲಿಲ್ಲ BMS ಹಿಂಗ ಇರ್ತದ ಅಂತ. ಸೊ ನಮಗ್ ಅಜೀಬ್ ಫೀಲ್ ಆಗಿತ್ತು. ಬಟ್ ಬರ್ತಾ ಬಹಳ ಚಲೋ ಅದ್. ಕಾಲೇಜ್, ಕ್ಯಾಂಪಸ್, ಹಾಸ್ಪಿಟಲ್ ಎಲ್ಲ ಈಗ ಬೆಸ್ಟ್ ಐತಿ. ಈಗ ನೆಕ್ಸ್ಟ್ ಯಾರ್ಯಾರು ಬ್ಯಾಚ್ ಬರ್ತಾರ, ಟೀಚರ್ಸ್ ಎಲ್ಲ ಟೀಚಿಂಗು ಎಲ್ಲ ಬೆಸ್ಟ್ ಐತಿ ಕಾಲೇಜ್. ನಮಗ್ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಕೊಡಕ್ ಬಹಳ ಟ್ರೈ ಮಾಡಿದ್ರು ಟೀಚರ್ಸ್. ಬಟ್ ನಮ್ ಜೂನಿಯರ್ಸ್ ಗೆ ಬಹಳ ಯೂಸ್ ಆಗ್ತೈತಿ. ನಾವ್ ಇದ್ದಾಗ ಯಾರು ಪೇಷಂಟ್ ಇರ್ಲಿಲ್ಲ, ಬಟ್ ಇವಾಗ ಬಹಳ ಫ್ಲೋ ಐತಿ. ಜೂನಿಯರ್ಸ್ ಗೆ ಬಹಳ ಯೂಸ್ ಆಗುತ್ತೆ. ಟೀಚಿಂಗ್ ಸ್ಟಾಫ್ ಬೆಸ್ಟ್ ಐತಿ. ಮ್ಯಾಮ್ ನೀವು ಲಾಸ್ಟ್ ಬೆಂಚ್ ಕೂತಾಗ ಏನ್ ಎಕ್ಸ್ಪೀರಿಯನ್ಸ್ ಆಗ್ತೈತ್ರಿ? ಇಡೀ ಕ್ಲಾಸ್ ವರ್ಲ್ಡ್ ಬೇರೆ ಕಾಣಿಸ್ತಿತ್ತು ಗೊತ್ತು. ಒಂದ್ ಸ್ವಲ್ಪ ಜನ ಊಟ ಮಾಡ್ತಿದ್ವಿ, ಒಂದ್ ಸ್ವಲ್ಪ ಜನ ಮೊಬೈಲ್ ನೋಡ್ತಿದ್ವಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಅದು ನೀ ಕ್ವಶನ್ ಕೇಳಿದ್ ನೋಡಿ ಒಂದ್ ನೆನಪು ಬಂತು. ಒಂದ್ಸಲ ನಾನು ಮತ್ತೆ ಆಕರ್ಷ್ ಕೂಡಿ ಮ್ಯಾಗ ಹಾಸ್ಟೆಲಿಂದ ವಾಲ್ ಬಂದ್ ಮಾಡ್ಬಿಟ್ಟಿದ್ವಿ. ಯಾರಿಗೂ ನೀರ ಹೋಗಿದ್ದಿಲ್ಲ. ಸೊ ಪವನ್ ಸರಿಗೆ ಫೋನ್ ಮಾಡಿ, ಸರ್ ಹಾಸ್ಟೆಲ್ದಾಗ ನೀರ್ ಇಲ್ರಿ ಅಂತೇಳಿ ಆ ದಿನ ಮಧ್ಯಾಹ್ನ ಬಂಕ್ ಆಗಿತ್ತು. ನನಗೆಲ್ಲ ಟೀಚರ್ಸ್ ಬೈತಿದ್ರು. ಆ ಬೈಯೋಕ್ಕಿಂತ ಮುಂಚೆ ಒಂದು ವರ್ಡ್ ಅಂತಿದ್ರು, ಲೈಕ್ ಅಮೃತ ಮ್ಯಾಮ್ ಸಲ್ಮಾನ್ ಖಾನ್ ಬಿಟ್ರ ಹುದ್ದಾರ್ ಸರ್ ಹಣಮೆ. ಆಮೇಲೆ CC ಸರ್ ಅಂತೂ ನೋಡಿದ್ರೆ ಅಂಜ್ ಬಿಡ್ಬೇಕ, ಹಲ್ಲ ತೆಗಿತೀನಿ ಅಂದಿದ್ರು ಒಂದ್ಸಲ. ಫೈನಲ್ ಮೋಸ್ಟ್ ಮೆಮೊರಬಲ್ ಡೇ ಅಂದ್ರೆ EMS ದಾಗ ನಮ್ ನಂಬರ್ ಹಾಕೋಣ 4 ಹಸಿರು ಲೈಟ್ ಬರ್ತಾವ. 4 ಹಸಿರು ಲೈಟ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನ್ ಕ್ವಶನ್ಸ್ ಒಂದಿಷ್ಟು ಆನ್ಸರ್ ಮಾಡ್ಲಿಲ್ಲ. ಸುಪ್ರಿಯಾ ಮ್ಯಾಮ್ ಬೈಯಾಕ್ ಚಲು ನೀರ್ ಅಲ್ಲೇ ಹಿಂಗ ನೀರ್ ಬಂದ ತಕ್ಷಣ ಮಹೇಶ್ ಸರ್ ಅಳಾಕತ್ತೀನಿ. ಹಿಂಗ್ ಎದ್ದು ಹೊಂಟೇನಿ, ಲೇ ಮಾಡ್ಲೇ ನನ್ ಮಿಮಿಕ್ರಿ ಮಾಡೋಗಂತ ಎಷ್ಟರ ನನ್ ಮುಂದ. ಸರ್ ಬೇಡ ಸರ್ ಬೇಡ ಸರ್. ನನಗ ಹ್ಯೂಮರಸ್ ತೊಗೊಂಡು ಹೊಡೆದಿದ್ರು ತೆಲಿಗೆ. ಕ್ಲಾವಿಕಲ್ ಕೈಯಾಗ ಕೊಟ್ಟು ಲೆಫ್ಟ್ ಐತಿ ರೈಟ್ ಐತಿ ಕೇಳಿದ್ರು. ನನಗದ್ ಎಸ್ ಕಾಣಾಕತ್ತೈತಿ ಅದು. ಅವಾಗ ಲಾಸ್ಟ್ ಬೆಂಚ್ ಮಶ್ಕಿರಿ ಫಸ್ಟ್ ಬೆಂಚ್ ಇದ್ದ ಶಿಲ್ಪಾ ಮ್ಯಾಮ್ ಕ್ಲಾಸ್ ಇದ್ದಾಗ ಅಷ್ಟ ಫಸ್ಟ್ ಬೆಂಚಿಗೆ ಜಗಳ. ಅಲ್ಲ ರೀಸನ್ ನಿಮಗ 4th ಇಯರ್ ಬಂದ್ಮೇಲೆ ಗೊತ್ತಾಗ್ತದೆ.